ಎಲ್ರಿಗೂ. ನೀವು ನೋಡ್ತೀರಾ ಟೆಕ್ ಬೈ ಕೆ ವೈ ಯೂಟ್ಯೂಬ್ ಚಾನಲ್. ಸೊ ಟೆಕ್ ಚಾನಲಲ್ಲಿ ಏನಿದು ಮೂವಿ ರಿವ್ಯೂ ಅಂದ್ಕೊಂಡ್ರೆ ಹೌದು. ಸೊ ಇವತ್ತು ಬೆಳಗ್ಗೆ ರಿಲೀಸ್ ಆಗಿರೋ ಮ್ಯಾಕ್ಸ್ ಮೂವಿ, ಅಭಿನಯ ಚಕ್ರವರ್ತಿ, ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸ್ ಮೂವಿ ನೋಡ್ಕೊಬಂದೆ. ಅದು ಫ್ಯಾನ್ ಶೋ. ಸೊ ಯಾಕಂತ ಹೇಳಿದ್ರೆ ನಾನು ತುಂಬ ದೊಡ್ಡ ಫ್ಯಾನ್ ಅವ್ರಿಗೆ. ಸೊ ಮೂವಿ ರಿವ್ಯೂ ಮಾಡಬೇಕು ಸುಮಾರು ವರ್ಷ ಆದಮೇಲೆ, ಅಂದರೆ ಕಬ್ಜಾ ಮೂವಿ ಬಂತು, ಬಟ್ ಅವ್ರದ್ದು ಇಂಡಿಪೆಂಡೆಂಟಾಗಿ ಅವರೊಬ್ಬರೇ ಆ್ಯಕ್ಟ್ ಮಾಡಿರೋಂಥ ಮೂವಿ ಬಂದು ಮ್ಯಾಕ್ಸು. ಸೊ ಮ್ಯಾಕ್ಸ್ ಮೂವಿ ಹೇಗಿದೆ, ಯಾವ ಥರ, ಯಾವ ಆ್ಯಕ್ಷನ್, ಯಾವ ಜಾನರಲ್ಲಿದೆ, ಸೊ ಯಾರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ಸೊ ಸ್ಟೋರಿ ಒಂದು ಲೈನ್ ಏನು ಅಂತ ನಿಮ್ಮ ಮುಂದೆ ಇಡ್ತೀನಿ. ಸೊ ಮೂವಿ ನೋಡ್ಬೋದಾ ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಸೊ ಬೆಳಗ್ಗೆ 6:30 ಶೋ ಇಲ್ಲಿ JP ನಗರಲ್ಲಿರೋ ಸಿದ್ಧಲಿಂಗೇಶ್ವರ ಮೂವಿ ಥಿಯೇಟ್ರಿಗೆ ಹೋಗಿದ್ದು. ಸೊ ಮೂವಿಲಿ ಆರ್ಭಟ ನೀವು ನೋಡಿರ್ಬೋದು, ಕ್ಲಿಪ್ಸ್ ಆಗಿರ್ತೀನಿ, ಭಯಂಕರ ಇರುತ್ತೆ. ಯಾಕಂತೇಳಿದ್ರೆ ಅದು ಅಭಿನಯ ಚಕ್ರವರ್ತಿ, ಕಿಚ್ಚ ಸುದೀಪ್ ಸರ್ ಅವರ ಮೂವಿ ಆಗಿರೋದ್ರಿಂದ ಭಯಂಕರ ಇರುತ್ತೆ ಆರ್ಭಟ ಮಾತ್ರ. ಸೊ ಹೌದು, ಮೂವಿನ ಆಲ್ಮೋಸ್ಟ್ 6:15 ಶೋ ಇದ್ದಿದ್ದು, ನಾವು 5:30 ಹತ್ರ ಹೋಗಿದ್ವಿ ಅಲ್ಲಿನ ಆರ್ಭಟ ನೋಡೋದಕ್ಕೆ. ಸೊ ನಾವೊಬ್ಬ ಫ್ಯಾನ್ ಬಾಯ್ ಅವ್ರಿಗೆ. ಮೂವಿ ಮಾತ್ರ ಸಕ್ಕತ್ತಾಗಿದೆ. ಸೊ ಮೂವಿ ಹೇಗಿದೆ ಅಂತೇಳಿದ್ರೆ, ಲೈಕ್ ಈ ಮೂವಿ ಸ್ಟಾರ್ಟ್ ಆಗೋದು ಹೇಳ್ತೀನಿ. ಸಾಯಂಕಾಲ 7 ಗಂಟೆಯಿಂದ ಬೆಳಗ್ಗೆ 7 ಗಂಟೆ ಒಳಗೆ ಏನೆಲ್ಲ ನಡೆಯುತ್ತೆ ಅನ್ನೋದರಲ್ಲಿ ಜಸ್ಟ್ ಒಂದು ರಾತ್ರಿ ಅಷ್ಟೇ ಶೂಟ್ ಆಗಿರೋದು. ಲೈಕ್ ಅಷ್ಟೊಂದು ತಿಂಗಳುಗಂಟಲೆ ಮೂವಿ ಶೂಟ್ ಮಾಡಿರ್ಬೋದು, ಬಟ್ ಮೂವಿ ಶೂಟ್ ಮಾಡಿರೋದೆಲ್ಲ ಫುಲ್ ನೈಟಲ್ಲೇ ಅಂತ. ಮೂವಿ ಒಂದು ಲೈನ್ ಹೇಳ್ಬೇಕಂತೇಳಿದ್ರೆ, ಮೂವಿ ಮೊದಲು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಹೋಗಿ ನೋಡ್ಬೋದು ಥಿಯೇಟ್ರಲ್ಲಿ. ಜಸ್ಟ್ ಒಂದು ಲೈನ್ ಹೇಳ್ತೀನಿ ನಿಮಗೆ, ಕ್ಯೂರಿಯಾಸಿಟಿ ಏನಿದೆ ಮೂವಿ ಏನು ಸ್ಟೋರಿ ಅಂತ ಹೇಳಿದ್ರೆ ಜಸ್ಟ್ ಅವರು ಒಬ್ಬರು ಸಸ್ಪೆನ್ಷನಲ್ಲಿರೋ ಪೊಲೀಸ್ ಆಫೀಸರ್ ಆಗಿರ್ತಾರೆ. ಸೊ ಅವರು ನೆಕ್ಸ್ಟ್ ಡೇ ಬಂದು ಡ್ಯೂಟಿಗೆ ಜಾಯ್ನ್ ಆಗಬೇಕು ಆ ಡೇಗೆ. ಓಕೆ, ಸಾಯಂಕಾಲ 7 ಗಂಟೆಯಿಂದ ಬೆಳಗ್ಗೆ 7 ಗಂಟೆವರೆಗೂ ನಡೆಯೋಂಥ ಸ್ಟೋರಿನೇ ಈ ಮೂವಿಲಿ ತೆಗೆದಿರೋದು. ಸೊ ಎಲ್ಲ ಫುಲ್ ಡೈರೆಕ್ಷನು ವಿಜಯ್ ಕಾರ್ತಿಕೇಯನ್ ಅವರು, ತಮಿಳ್ನಾಡವರು. ಸೊ ಆಲ್ಮೋಸ್ಟ್ ಒಂದು ಅರ್ಧ ತಮಿಳ್ ಆರ್ಟಿಸ್ಟ್ ಮತ್ತು ಇನ್ನರ್ಧ ಕನ್ನಡ ಆರ್ಟಿಸ್ಟ್, ಇನ್ನೊಬ್ಬರು ಸುನೀಲ್ ಅಂತ ಅವರು ತೆಲುಗು ಭಯಂಕರ ಕಾಮಿಡಿ ಆರ್ಟಿಸ್ಟ್, ಅವರು ಈ ಮೂವಿಲಿ ವಿಲನ್ ಮಾಡಿದ್ದಾರೆ. ಸೊ ಹಾಗೆ ಬಿಗ್ ಬಾಸಲ್ಲಿರೋ ಮಂಜಾಣ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ತುಂಬ ಲೇಡೀಸು, ಒಂದಿಬ್ಬರು ಲೇಡೀಸು, ಸುಕೃತ ಮತ್ತು ಸಂಯುಕ್ತ ಅವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಸೊ ತುಂಬ ಸಖತ್ತಾಗಿದೆ. ಒಂದು ಸಿಂಪಲ್ ಸ್ಟೋರಿ ಹೇಳ್ಬೇಕಂದ್ರೆ, ಅವರು ಒಬ್ಬರು ಸಸ್ಪೆನ್ಷನಲ್ಲಿರೋ ಪೊಲೀಸ್ ಆಫೀಸರ್ ಆಗಿರ್ತಾರೆ. ಅವರು ನೆಕ್ಸ್ಟ್ ಡೇ ಬಂದು ರಿಪೋರ್ಟ್ ಮಾಡಬೇಕಾಗಿರುತ್ತೆ ಆ ಪೊಲೀಸ್ ಸ್ಟೇಷನ್ಗೆ. ಆ ಸಾಯಂಕಾಲ ಬಂದು ರಿಸೀವ್ ಮಾಡ್ಕೋತಾರೆ. ಅವಾಗ ಏನೋ ಒಂದು ಇಶ್ಯೂ ಆಗುತ್ತೆ. ಸೊ ಪೊಲೀಸ್ ಸ್ಟೇಷನ್ ಮಕ್ಕಳ ಕಡೆಯಿಂದ ಇವರು ಪೊಲೀಸರಿಗೆ ಸ್ವಲ್ಪ ಇಶ್ಯೂ ಆಗುತ್ತೆ. ಅವಾಗ ಏನೋ ಅಪ್ಪಿತಪ್ಪಿ ಹೋಗಿ ಏನೋ ಒಂದು ದೊಡ್ಡ ಮಿಸ್ಟೇಕ್ ಆಗಿಬಿಟ್ಟಿರುತ್ತೆ. ಸೊ ಆ ಮಿಸ್ಟೇಕ್ನ ಸರಿ ಮಾಡಬೇಕಂತ ಕಿಚ್ಚ ಸುದೀಪ್ ಸರ್ ಅವರು ಸರಿ ಮಾಡ್ತಾ ಇರ್ತಾರೆ, ಸರಿ ಮಾಡೋಬೇಕಂತ ಬರ್ತಾರೆ. ಸೊ ಅವಾಗ ಆ ಟೈಮಲ್ಲಿ ರೌಡಿಗಳು ಬರೋದು, ಆ್ಯಕ್ಟ್ ಮಾಡೋದು, ಅವರಿಂದ ಹೆಂಗೆ ಥ್ರೆಟ್ ಆಗುತ್ತೆ, ಸೊ ಅಲ್ಲಿ ಹೆಂಗೆ ಫೈಟ್ ಆಗುತ್ತೆ ಮಾತ್ರ. ಆ್ಯಕ್ಷನ್ನು ಆಲ್ಮೋಸ್ಟ್ ಈ ಒಂದು 2-3 ಮೂವಿ, 4-5 ಮೂವಿಯಿಂದ 4-5 ಮೂವಿ ಕಂಪೇರ್ ಮಾಡಿದ್ರೆ ಇಲ್ಲಿ ಈ ಮೂವಿಲಿ ಆ್ಯಕ್ಷನ್ ಮಾತ್ರ ಸಕ್ಕತ್ತಾಗಿ ಕೊಟ್ಟಿದ್ದಾನೆ. ಅವರ ಜಸ್ಟ್ ಹಾಕಿರೋದೇ ಈ ಥರ ಬ್ಲ್ಯಾಕ್ ಶರ್ಟ್, ಒಂದು ವೈಟ್ ಟೀ ಶರ್ಟ್ ವಿತ್ ಒಂದು ಜೀನ್ಸ್ ಪ್ಯಾಂಟ್ ಅಂದ್ಕೊಳ್ಳಿ, ಅದರಲ್ಲಿ ಅಷ್ಟೋ ತಿಂಗಳು ಮಾಡಿದ್ದಾರೆ. ಬಟ್ ಆ ಮೂವಿಯಿಂದ ಈ ಮೂವಿವರೆಗೂ ಒಂದೇ ಡ್ರೆಸ್ಸಲ್ಲಿ ಇರ್ತಾರೆ. ಲಾಸ್ಟಲ್ಲಿ ಒಂದು ಚೇಂಜ್ ಆಗುತ್ತೆ, ಬಿಟ್ಟರೆ ಒಂದೇ ಡ್ರೆಸ್ಸಲ್ಲಿ ಇರ್ತಾರೆ. ಅದು ನೈಟ್ ಆಗಿರೋ ಫುಲ್ ಶೂಟಿಂಗು. ಸೊ ಆ ಇನ್ಸಿಡೆಂಟು ಆ ಟೈಮಿಂಗ್ಸಿಂದ 7 ಗಂಟೆಯಿಂದ 7 ಗಂಟೆವರೆಗೆ ಏನು ಟೈಮಿಂಗ್ಸ್ ಇರುತ್ತೋ ಅಷ್ಟರೊಳಗೆ ಏನೇನು ನಡೆಯುತ್ತೆ ಅಂತ ಸಸ್ಪೆನ್ಸು, ಆ್ಯಕ್ಷನ್ನು, ಥ್ರಿಲ್ಲರು, ಈ 3 ಇರೋರು ನೋಡಬೇಕಂತ ಇರೋರು, ಅಷ್ಟು ಕ್ಯೂರಿಯಾಸಿಟಿ ಇರೋರು ಈ ಮೂವಿ ಹೋಗಿ ನೋಡಲೇಬೇಕು. ಮತ್ತು ಕಿಚ್ಚ ಸುದೀಪ್ ಸರ್ ಅವ್ರನ್ನ ಎಷ್ಟು ಆ್ಯಕ್ಷನ್ನಲ್ಲಿ ನೋಡಬೇಕು. ಲೈಕ್ ಎಕ್ಸಾಂಪಲು ಭಯಂಕರ ಅಂತ ಹೇಳಿದ್ರೆ, ಭಯಂಕರ ಆ್ಯಕ್ಷನ್ ಕೊಟ್ಟಿದ್ದು ಅಂತ ಹೇಳಿದ್ರೆ ಗೂಳಿ ಮೂವಿ ಕೊಟ್ಟಿರ್ಬೋದು. ಮತ್ತು ಜಾಸ್ತಿ ಆ್ಯಕ್ಷನ್ ಮೂವಿ ಕೊಟ್ಟಿರೋದು ಒಂದು ಸ್ವಲ್ಪ ಕಮ್ಮಿ. ಬಟ್ ಈ ಮೂವಿಲಿ ಬಿರಿ ಹಾಕಿ ಚಚ್ಬಿಟ್ಟಿದ್ದಾರೆ. ಒಳ್ಳೆ ಫೈಟಿಂಗ್ ಸೀನ್ಸು, ಒಳ್ಳೆ ಲುಕ್ಕು, ಅವ್ರ ಕಣ್ಣು, ಅವ್ರ ಆ್ಯಕ್ಟಿಂಗು ಮಾತ್ರ ತೋರಿಸಿದ್ದಾರೆ. ಒಂಥರ ರಾಕ್ಷಸ ತೋರಿಸಿದ್ದಾರೆ. ಅದರಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ದೇವ್ರ ಮುಂದೆ ಅವರು ಡ್ಯಾನ್ಸ್ ಮಾಡೋದಾಗಿರ್ಬೋದು. ಸೊ ಸಕ್ಕತ್ತಾಗಿ ತೋರಿಸಿದ್ದಾರೆ. ಸ್ವಲ್ಪ ಕಮ್ಮಿ ಜನ, ಲೈಕ್ ಒಂದು ಇದರಲ್ಲಿ ನಡೆಯೋ ಥರ ಒಂದು ಪೊಲೀಸ್ ಸ್ಟೇಷನಲ್ಲಿ ಏನೇನು ನಡೆಯುತ್ತೆ, ಮತ್ತು ಅವ್ರು ಯಾಕೆ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, ಸೊ ಎಷ್ಟು ಜನ ಆಗುತ್ತೆ, ಏನು ಮ್ಯಾಟ್ರು, ಮುಂದೆ ಒಂದು ಬಿಟ್ ಬೈ ಬಿಟ್ ಒಂದು ಸ್ಟಾರ್ಟ್ ಆಗಿ ಒಂದು 10 ನಿಮಿಷ ನಿಮಗೆ ಇನ್ನು ಬೋರ್ ಅನಿಸ್ಬೋದು. ಯಾಕಂತೇಳಿದ್ರೆ ಅವ್ರ ಎಂಟ್ರಿ ಆಗಿರಲ್ಲ. ಸೊ ಇನ್ನು ಅವ್ರಿಗೆ ಸ್ವಲ್ಪ ಬಿಲ್ಡಪ್ ಬರುತ್ತೆ, ಅವ್ರು ಈ ಥರ ಬರ್ತಾರೆ, ಆ ಥರ ಬರ್ತಾರೆ, ಏನು ನಿಮ್ಮ ಸಾಹೇಬ ಇದು ಅಂತ ಮಾತಾಡ್ತಾ ಇರ್ತಾರೆ. ಅವ್ರು 10 ನಿಮಿಷ ಆದಮೇಲೆ ನೆಕ್ಸ್ಟ್ ಅವ್ರು ಆ್ಯಕ್ಷನ್ಗೆ ಬರ್ತಾರೆ. ಅವ್ರಿಗೆ ಒಂದು ರೇಂಜಿಗೆ ಬಿಲ್ಡಪ್ಪು, ಒಂದು ರೇಂಜಿಗೆ ಸಕ್ಕತ್ತಾಗಿ ಕೊಟ್ಟಿರೋ ಮಾತ್ರ. ಆ್ಯಕ್ಷನ್ನು ಖರಾಬಾಗಿದೆ ಸ್ಟೋರಿ ಮಾತ್ರ. ನೀವು ಮಿಸ್ ಮಾಡದೆ ಹೋಗಿ ನೋಡಬೇಕು ಮಾತ್ರ. ಒಂದು ಆ್ಯಕ್ಷನ್ ಬಾಸ್ನ ಒಂದು ಆ್ಯಕ್ಷನ್ನಲ್ಲಿ ನೋಡಬೇಕು ಅಂದರೆ ಈ ಮೂವಿ ಸಖತ್ತಾಗಿದೆ ಮಾತ್ರ ಮ್ಯಾಕ್ಸು.
ಅದೊಂಥರ ಲೈಕ್ ನಿಮ್ಗೆ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದ್ರೆ ಕೈದಿ ಮೂವಿ ನೋಡಿರ್ತೀರ, ಆ ರಾತ್ರಿ ಏನು ನಡೆಯುತ್ತೆ ಸ್ಟೋರಿ ಅದು ಆ ಥರ ಇರೋದು. ಬಟ್ ಆ ಸ್ಟೋರಿ ಅಲ್ಲ, ಡಿಫ್ರೆಂಟ್ ಸ್ಟೋರಿ. ಬಟ್ ಇನ್ ಬಿಟ್ವೀನ್ ಅದು ಎಷ್ಟು ಬೆಳಗ್ಗೆ ಎಷ್ಟು ನೈಟ್ ನಡೆಯುತ್ತೋ ನೋಡಿ, ಅದೇ ಥರನೇ ಸೇಮ್ 7 ಗಂಟೆಯಿಂದ 7 ಗಂಟೆವರೆಗೂ ನಡೆಯೋದು. ಅದು ಮಾತ್ರ ಸಖತ್, ಕ್ಯಾರೆಕ್ಟರ್ಸ್ ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾರೆ. ಅವ್ರವ್ರು ಕೊಟ್ಟಿರೋ ಅಚ್ಚುಕಟ್ಟಾಗಿ ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿ, ಅವ್ರು ಯಾರು ಆ್ಯಕ್ಟಿಂಗ್ ಓವರು ಮಾಡಿಲ್ಲ, ಡಲ್ಲು ಮಾಡಿಲ್ಲ, ಅವ್ರು ಕೊಟ್ಟಿರೋ ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಸೊ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ, ಮೂವಿ ನೋಡ್ಬೋದು. ಲೈಕ್ ಫಸ್ಟಿಂದ ಅದ್ರಿಗೂ ಫಸ್ಟು ಒಂದು ಸ್ವಲ್ಪ ಡ್ರಾಪ್ ಪಾಯಿಂಟ್ ಏನಂತ ಹೇಳಿದ್ರೆ, ಫಸ್ಟು ಸ್ಟಾರ್ಟಾಗಿ ಇಂಟರ್ವಲ್ ಬರೋವರೆಗೂ ಸಖತ್ತಾಗಿರುತ್ತೆ ಏನಾಗುತ್ತೆ ಅಂತ. ಲೈಕ್ ಇಂಟರ್ವಲ್ ಆಗಿ ನೆಕ್ಸ್ಟು ಬರುತ್ತಲ್ವ, ಅದು ಕ್ಲೈಮ್ಯಾಕ್ಸ್ವರೆಗೂ ಒಂದು ರೇಂಜ್ ಸಖತ್ತಾಗಿರುತ್ತೆ. ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ ಅಂತ ಆರಾಮಾಗಿ ಕಂಡು ಹಿಡ್ಬಿಡೋದು. ಅದೊಂದು ಚೂರು ಡ್ರಾಪ್ ಔಟ್ ಆಯಿತು. ಲೈಕ್ ನಮಗೆ ಗೊತ್ತಾಗ್ಬಿಡುತ್ತೆ, ಓ ಹೀಗಾಗುತ್ತೆ ನೆಕ್ಸ್ಟು ಅಂತ ಲಾಸ್ಟಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸು ಸ್ವಲ್ಪ ಬೇಗ ಮುಗಿಯಿತು, ಏನು ಅಷ್ಟು ಡ್ರಾಮಾ ಇಲ್ದಂಗೆ ಆ್ಯಕ್ಷನಲ್ಲೇ ಅನಿಸ್ತು. ಬಟ್ ಅದು ಬಿಟ್ಟರೆ ಓವರಾಲ್ ಸಖತ್ತಾಗಿದೆ ಮೂವಿ ಮಾತ್ರ ಕಣ್ಣು ಮುಚ್ಕೊಂಡು ಆ್ಯಕ್ಷನ್ನು ಅವ್ರ ಆ್ಯಕ್ಟಿಂಗೇ ಸೂಪರ್ಗು. ಇದ್ರಲ್ಲಿ ಮಾತ್ರ ಒಂಥರ ಹೆವಿ ರಾಕ್ ತೋರಿಸ್ಬಿಟ್ಟಿದ್ದಾರೆ. ಅವ್ರ ಹೇರ್ ಸ್ಟೈಲು, ಅವ್ರ ಬಿಯರ್ ಸ್ಟೈಲು, ಅವ್ರು ಹಾಕೋ ಡ್ರೆಸ್ ಹಾಕಿರೋದೆ ಲೈಕ್ ಇದೆ ಸೇಮ್ ಕಾಸ್ಟ್ಯೂಮೇ, ವೈಟ್ ಟಿ ಶರ್ಟು ಇದೊಂದು, ಮತ್ತು ಅವ್ರ ಬಾಡಿ, ಅವ್ರ ಫೇಸು, ಅವ್ರ ಕಣ್ಣು, ಅವ್ರ ಆ್ಯಕ್ಟಿಂಗ್ ಲೆವೆಲಲ್ಲಿ ಮಾತ್ರ ಖರಾಬಾಗಿ ತೋರಿಸಿದ್ದಾರೆ. ಸಕ್ಕತ್ತಾಗಿದೆ ಮೂವಿ ಮಾತ್ರ, ಸಖತ್ ಇಷ್ಟ ಆಯಿತು. ಬೆಳಗ್ಗೆ ಹೋಗಿರೋದ್ರಿಂದ ವರ್ತ್ ಅನ್ನಿಸ್ತು ಗುರು. ಯಾರೆಲ್ಲ ನೋಡಿಲ್ಲ ಫಸ್ಟು ನೋಡಿ, ರಿವ್ಯೂ ನೋಡಿ ಕಾಯೋರು ಸುಮಾರು ಜನ ಇರ್ತೀರ. ಬಟ್ ನಿಮ್ಗೇನು ಅಷ್ಟು ಬೋರ್ ಆಗೋಲ್ಲ. ಓಕೆ, ಚೆನ್ನಾಗಿದೆ. ನಾನು ಏನು ಎಕ್ಸೆಪ್ಟ್ ಮಾಡಿದೆ ಅಷ್ಟೇ ಸಖತ್ತಾಗಿದೆ. ಮೂವಿ ಮಾತ್ರ 2.5 ವರ್ಷ ಆದಮೇಲೆ ಬರ್ತಿರೋದು. 2.5 ವರ್ಷ ಆದಮೇಲೆ ಬಂತು ಕಬ್ಜಾ ಕೂಡ. ಬಟ್ ಕಬ್ಜಾದಲ್ಲಿ ಉಪೇಂದ್ರ ಸರ್, ಶಿವರಾಜ್ಕುಮಾರ್ ಅಣ್ಣ, ಶಿವಣ್ಣ ಮತ್ತು ಇವರು ಎಲ್ಲ ಇರೋದ್ರಿಂದ ಸ್ವಲ್ಪ ಎಲ್ಲ ಇತ್ತು. ಬಟ್ ಇವರು ಇಂಡಿಪೆಂಡೆಂಟ್ ಒಂದು ಮೂವಿಲೇ ಹೀರೋ ಆಗಿರೋದ್ರಿಂದ ಈ ಮೂವಿಲಿ ಬೇಜಾರೇನೆಂದರೆ ಹೀರೋಯಿನ್ ಇರಲಿಲ್ಲ. ಬಟ್ ಈ ಹೀರೋಯಿನು ಈ ಕ್ಯಾರೆಕ್ಟ್ರ್ ಈ ನಡೆಯೋ ಸಿಚುವೇಶನ್ಗೆ ಇಲ್ಲಾಗೋ ಏನು ನಡೆಯುತ್ತೆ ಅದಕ್ಕೆ ವರ್ತ್ ಅನಿಸ್ಲಿಲ್ಲ. ಯಾಕಂತ ಹೇಳಿದ್ರೆ ಆ ಟೈಮ್ ಅವ್ರದ್ದು ಥ್ರಿಲ್ಲಿಂಗ್ ಆ್ಯಕ್ಷನ್ ಕ್ರೈಮ್ ಮೂವಿ, ಅದರಲ್ಲಿ ಹೀರೋಯಿನ್ ನೆಸೆಸಿಟಿನೇ ಇಲ್ಲ ಅನ್ನಿಸ್ತು. ಅದರಿಂದ ಹೀರೋಯಿನ್ ಇಲ್ಲ. ಬಟ್ ಮೂವಿ ಮಾತ್ರ ಸಖತ್ತಾಗಿದೆ, ಚೆನ್ನಾಗಿದೆ, ವರ್ತ್ ಅನ್ನಿಸ್ತು ಮೂವಿ, ಹೋಗಿ ನೋಡ್ಬೋದು. ಬಟ್ ನಾನು ಜನಿಯನಾಗಿ ಹೇಳ್ಬೇಕಾದ್ರೆ 10ಗೆ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರೆ, ನಾನು ಫ್ಯಾನ್, ನೀವು ನೋಡೋರಿಗೆ ಗೊತ್ತಾಗ್ತಾ ಇರ್ಬೋದು, ನಾನು ದೊಡ್ಡ ಫ್ಯಾನು. 10ಕ್ಕೆ 8 ಕೊಡ್ಬೋದು ಅನ್ನೋ ಥರ ಇದೆ. 8.5 9 ಹತ್ರ ನಿಯರ್ ಹೋಗುತ್ತೆ. ಬಟ್ ಮೂವಿ ಮಾತ್ರ ಸಖತ್ತಾಗಿದೆ, ಜನಿಯನಾಗಿ ಹೇಳ್ತಾ ಇರೋದು. ನಾನು ಅವ್ರ ಫ್ಯಾನ್ ಅಂದ್ಬಿಟ್ಟು ಫುಲ್ಲು ಸಖತ್ತಾಗಿದೆ. ಗುರು ನೀನು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತಲೇ ಹೇಳಲ್ಲ, ಗುರು ನಾ ಚೆನ್ನಾಗಿಲ್ಲ ಅಂತಲೇ ಹೇಳಲ್ಲ. ಬಟ್ ಚೆನ್ನಾಗಿದೆ, ಓವರಾಲ್ ಸಖತ್ತಾಗಿದೆ. ಅವ್ರ ಆ್ಯಕ್ಷನ್ ನೋಡ್ಬೇಕಂತಲೇ ಮೂವಿ ಥಿಯೇಟ್ರಿಗೆ ಹೋಗಬೇಕು ಗುರು. ಬಟ್ ಮೂವಿ ಈ ಪೈರಸಿ ಮಾಡ್ಕೊಂಡು ಮೊಬೈಲಲ್ಲಿ ನೋಡ್ತಿರಲ್ಲ, ಅಷ್ಟು ಕಿಕ್ ಬರೋಲ್ಲ. ಜಸ್ಟ್ ಒಂದು ಸ್ಕ್ರೀನಲ್ಲಿ, ಒಂದು 6 ಇಂಚಸ್ ಸ್ಕ್ರೀನಲ್ಲಿ ನೋಡ್ತೀರ. ಬಟ್ ಅಲ್ಲಿ ಆ ರೇಂಜಿಗೆ, ಅಷ್ಟು ದೊಡ್ಡದಾಗಿ ಆ ರೇಂಜಿಗೆ ಆ್ಯಕ್ಷನ್ಸು, ಅವು ಡ್ಯಾನ್ಸು ಕೂಡ ಸಖತ್ತಾಗಿ ಮಾಡಿದ್ದಾರೆ. ನೀವು ಟ್ರೈಲರೆಲ್ಲ ನೋಡಿರ್ಬೋದು, ಅವರು ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ ಜಾತ್ರೆ ಆಗೋ ಟೈಮಲ್ಲಿ. ಅದು ಮಾತ್ರ ಥಿಯೇಟ್ರಲ್ಲಿ ಏನು ಸಖತ್ತಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ಅಲ್ಟಿಮೇಟಾಗಿರುತ್ತೆ. ಮೂವಿ ಹೋಗಿ ನೋಡಿ, ಇಷ್ಟ ಆಗುತ್ತೆ. ನಿಮ್ಗೇನು ಅನಿಸುತ್ತೋ ಮೂವಿ ಬಗ್ಗೆ ಹಾಕಿ ರಿವ್ಯೂ ನೋಡ್ಕೊಂಡು ಸುಮಾರು ಜನ ಇರ್ತಾರೆ. ಬಟ್ ಮೂವಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫಾರ್ ದ ಫಸ್ಟ್ ಟೈಮ್ ನಾನು ರಿವ್ಯೂ ಮಾಡಿದ್ದು, ಹೇಗೆ ಅನ್ನಿಸ್ತು ಅಂತ ಹೇಳಿ. ಸೊ ತಪ್ಪಾಗಿದ್ದರೆ ಕ್ಷಮಿಸಿ. ನನಗೆ ಏನು ಅನಿಸಿದ್ದು ಇರೋದೇ ರಿಯಾಲಿಟಿ ಹೇಳಿದ್ದೀನಿ. ನಾನು ಅವ್ರ ಫ್ಯಾನ್ ಅಂತ ಅಲ್ಲ, ಅವ್ರ ಫ್ಯಾನ್ ಇಲ್ಲ ಅಂತಲ್ಲ, ನಾನು ಓವರಾಗಿ ಹೇಳಿಲ್ಲ, ಇದು ಹೇಳಿಲ್ಲ. ನನಗೇನು ಅನಿಸ್ತು, ನೋಡ್ಬೋದು ಅನಿಸ್ತು ಎಲ್ಲ ಹೇಳಿದ್ದೀನಿ. ಕ್ಯಾರೆಕ್ಟರ್ ಮಾತ್ರ ಸಖತ್ತಾಗಿದೆ. ಕನ್ನಡದಲ್ಲಿ ಆಲ್ಮೋಸ್ಟ್ ಒಂದು 8-9 ಜನ ಮಾಡಿದ್ದಾರೆ. ಮಿಕ್ಕಿದ್ದನ್ನೆಲ್ಲ ತಮಿಳವ್ರಿ, ವಿಲನ್ಸ್ ಆಗಿರ್ಬೋದು, ಕಾಮಿಡಿಯನ್ ಸ್ವಲ್ಪ ಅದ್ರಲ್ಲಿ ತಮಿಳವರೇ. ಬಟ್ ಡಬ್ಬಿಂಗು ಅವ್ರದ್ದು ತಮಿಳು ಸ್ವಲ್ಪ ಡಬ್ಬಿಂಗ್ ಚೇಂಜ್ ಇದೆ ಅನಿಸ್ತು ನನಗೆ. ಅಟ್ ಫೀಲ್ ಬರಲಿಲ್ಲ ಅವ್ರ ಕ್ಯಾರೆಕ್ಟರಲ್ಲಿ ಕನ್ನಡ ಮಾತಾಡೋದ್ರಲ್ಲಿ. ಬಟ್ ಓವರಾಲ್ ನಮ್ಮ ಕನ್ನಡದಲ್ಲೆಲ್ಲ ಸಖತ್ತಾಗಿ ಮಾಡಿದ್ದಾರೆ ಗುರು. ಮಂಜಣ್ಣನು ಅಲ್ಟಿಮೇಟಾಗಿ ಮಾಡಿದ್ದಾರೆ. ಅವರು ಒಂಥರ ಹೇಳಿದ್ರು ಲಾಸ್ಟ್ ಟೈಮ್ ಒಂದು ವೀಡಿಯೋ ನೋಡಿರ್ಬೋದು, ನಿಮಗೆ ಮೂವಿಲಿ ಅಷ್ಟೊಂದು ಆವಾಜ್ ಹಾಕಿದ್ದಾರೆ ಅಂದಿದ್ದಕ್ಕೆ ಅಲ್ಲಿ ಬಿಗ್ ಬಾಸಲ್ಲಿ ಇಳಿಸ್ತಾ ಇದ್ದೀನಿ ಅಂದ್ರಲ್ಲ, ಸೇಮ್ ಹೌದು. ಒಂಥರ ಖರಾಬಾಗೆ ಅವ್ರಿಗೆ ಸುದೀಪ್ ಸರ್ಗೆ ಆವಾಜ್ ಹಾಕಿದ್ದಲ್ಲ. ಓವರಾಲ್ ಇಲ್ಲಿ ಕ್ಯಾರೆಕ್ಟರ್ಸ್ಗಳಿಗೆ ತುಂಬ ಆವಾಜ್ ಹಾಕ್ಕೊಂಡು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ, ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ತುಂಬ ಇಷ್ಟ ಆಯಿತು ನನಗೆ. ಹೋಗಿ ನೋಡಿ ಇಲ್ಲೇ ನಿಮ್ಮ ನಿಯರ್ ಹತ್ತಿರ ಚಿತ್ರಮಂದಿರಗಳಲ್ಲಿ ಅಂತ ಹೇಳ್ತಾ ಇದಾಗಿತ್ತು ನನ್ನ ರಿವ್ಯೂ. ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಲವ್ ಯು ಸರ್.